ಸಕಲೇಶಪುರ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಮಳೆ, ಮಂಜು, ಆ ಗಾಳಿ, ಆ ಮರ, ಆ ಗಿಡ, ಆ ಬೆಟ್ಟ ನಿಜವಾಗ್ಲೂ ಕಳೆದೋದೆ. ನಿಮಗೂ ಈ ವ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿದೆ ಈ ಒಂದು ಪ್ಲೇಸ್ ಅಂತ. ವೆಲ್ಕಮ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್. ನಾವಿದ್ದೀವಿ ಸಕಲೇಶಪುರದಲ್ಲಿ ಆ್ಯಂಡ್ ಇದು ಬಂದು ಜೀವನ್ ಹೋಮ್ ಸ್ಟೇ ಅಂತ. ತುಂಬ ಚೆನ್ನಾಗಿದೆ ಆ್ಯಂಡ್ ನಮಗೆ ರೈಲ್ವೆ ಸ್ಟೇಷನಿಂದ ಪಿಕಪ್ ಆ್ಯಂಡ್ ಎಲ್ಲ ಸೈಟ್ ಸೀಯಿಂಗ್ ಆ್ಯಂಡ್ ಡ್ರಾಪ್ ಪ್ರತಿಯೊಂದು ಇವರೇ ನೋಡ್ಕೊಳ್ತಾರೆ. ಸೊ ತುಂಬ ಚೆನ್ನಾಗಿದೆ. ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಒಂದು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಬಂದರೆ ಒಂದು ಒಳ್ಳೆ ಸ್ಪಾಟ್ ಎಂಜಾಯ್ ಮಾಡೋದಕ್ಕೆ. ಆ್ಯಂಡ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಫುಡ್ ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ. ನಾವೀಗ ರೈಲ್ವೆ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ. ಇದು ಸಕಲೇಶಪುರದಲ್ಲಿ ಬಿಸ್ಲೆ ಘಾಟ್ ಆ ಕಡೆ ಹೋಗುವಾಗ ಸಿಗುತ್ತೆ ಆ ರೂಟಲ್ಲಿ. ಸೊ ಇಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ. ಯಾವುದಾದ್ರೂ ಇಲ್ಲಿ ಟ್ರೈನ್ ಬಂತು ಅಂದರೆ ಹತ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಸೊ ನಾವು ಇವಾಗ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ. ಫುಲ್ ರೈನ್ ಜಾಕೆಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಗರ್ಲ್ಸ್ ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಬನ್ನಿ ಬನ್ನಿ ನಾವು ಫಸ್ಟ್ ಹೋಗ್ತಾ ಹೋಗೋಣ. ಆ್ಯಕ್ಚುಲಿ ಎಷ್ಟೊಂದು ಜನರು ವಾಪಸ್ ಬರ್ತಾ ಇದ್ರು. ಅವ್ರನ್ನ ಹೆಂಗಿದೆ ವ್ಯೂ ಅಂತ ಕೇಳಿದ್ವಿ. ಎಷ್ಟು ಜನ ಕೇಳಿದ್ರು ಅಷ್ಟು ಜನ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ನಾಟ್ ಸೋ ಗ್ರೇಟ್, ಅಷ್ಟೊಂದು ಚೆನ್ನಾಗಿಲ್ಲ ಅಂದರು. ಅದೇ ಇಲ್ಲೊಬ್ಬ ಫಾರಿನರ್ ಏನಾನ ಇದ್ದಿದ್ರೆ ಫ್ಯಾಂಟಾಸ್ಟಿಕ್ ವ್ಯೂ, ಆಸಮ್ ವ್ಯೂ ಅಂತ ಫುಲ್ ಹೈಪ್ ಕೊಟ್ಟಿರೋರು. ಅದೇ ನಮ್ಮ ಇಂಡಿಯನ್ಸ್ಗೂ ಫಾರಿನರ್ಸ್ಗೂ ಡಿಫ್ರೆನ್ಸು. ನಾವು ಯಾವುದಕ್ಕೂ ಎಕ್ಸೈಟ್ ಆಗಲ್ಲ, ಅವ್ರು ಎಲ್ಲದಕ್ಕೂ ಎಕ್ಸೈಟ್ ಆಗ್ತಾರೆ. ಏನಂತೀರಾ? ನೋಡೋಣ ಬನ್ನಿ ವ್ಯೂ ಹೆಂಗಿದೆ ಅಂತ. ಎಷ್ಟು ಜನ ಕೇಳಿದ್ರು ಅಷ್ಟು ಜನ ಹೇಳಿದ್ದು ಫಾಗ್ ಇದೆ ಅಂತ. ಬಟ್ ಚೆನ್ನಾಗಿರುತ್ತೆ ಪ್ಲೇಸ್ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಹೋಗೋವಾಗ ತುಂಬ ಚೆನ್ನಾಗಿತ್ತು, ಮಳೆ ಆಗ್ತಿರ್ಲಿಲ್ಲ. ಇವಾಗಂತೂ ಭಯಂಕರ ಮಳೆ ನೋಡ್ಬೋದು. ಬರಬೇಕಾದ್ರೆ ಈ ಮರ ನೆಟ್ಟಗಿತ್ತು, ಇವಾಗ ಅದ್ಕೊಂಡ್ಬಿಟ್ಟಿದೆ. ನಾವೀಗ ಬಂದಿರೋದು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ಗೆ. ಸೊ ನೋಡ್ಬೋದು, ಈ ಮಂಚು ಫುಲ್ ತುಂಬ್ಕೊಂಡ್ಬಿಟ್ಟಿದೆ, ಏನೂ ಕಾಣ್ತಾ ಇಲ್ಲ, ಮೋಡ ಕಾಣ್ತಾ ಇಲ್ಲ, ಕಡೆಗೆ ಏನಿದೆ ಕಾಣ್ತಾ ಇಲ್ಲ. ಎಲ್ಲ ಜನರು ಎಂಜಾಯ್ ಮಾಡ್ತಾ ಇದ್ದಾರೆ, ಫುಲ್ ಜಾಲಿ. ಬನ್ನಿ ನೋಡೋಣ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ. ನಾವು ಇದು ಬಿಸ್ಲೆ ವ್ಯೂ ಪಾಯಿಂಟು ಏನೋ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಅಂದ್ಕೊಂಡು ಬಂದರೆ ವ್ಯೂನೇ ಕಾಣ್ತಾ ಇಲ್ಲ, ಫುಲ್ ಮಂಜು. ಇದು ನಾವು ಫೋಟೋಸ್ ವೀಡಿಯೋಸ್ ನೋಡಿಕೊಂಡು ಮೋಸ ಹೋಗ್ತೀವಿ. ಬೇರೆ ಟೈಮಲ್ಲಿ ಬಂದರೆ ಈ ವ್ಯೂ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಬಟ್ ಇವಾಗ ನಾವು ಅಂದ್ಕೊಂಡು ಬಂದಿದ್ದು ವ್ಯೂ ಪಾಯಿಂಟ್ ಅಂತ. ಇದು ಮಂಚು ಪಾಯಿಂಟ್, ಬರೀ ಮಂಚು ಕಾಣುತ್ತೆ ಅಷ್ಟೇ.
ಹೆಸರು ಗೊತ್ತಿಲ್ಲ. ಒಮ್ಮೆ ಒಂದು ಫಾಲ್ಸಿಗೆ ಬಂದಿದ್ದೀವಿ. ಸ್ವಲ್ಪ ಟ್ರೆಕ್ ಮಾಡಬೇಕು ರೋಡಿಂದ. ಫಾಲ್ಸ್ ನೋಡೋಣ ಬನ್ನಿ. ಫುಡ್ ಅಂತೂ ಸೂಪರ್ ಆಗಿದೆ. ಹೋಮ್ ಫುಡ್ಡು ಸೂಪರ್. ನಾವೀಗ ನೋಡ್ತಾ ಇರೋದು ಮಂಜರಬಾಗ್ ಫೋರ್ಟ್. ಇದು ಒಂದು ಸ್ಟಾರ್ ಶೇಪಲ್ಲಿ ಕಟ್ಟಿರೋ ಅಂಥ ಫೋರ್ಟ್. ನಾವು ಎಷ್ಟೊಂದು ಮೂವೀಸಲ್ಲಿ ಈ ಫೋರ್ಟ್ನ ನೋಡಿರ್ತೀವಿ. ಲೈಕ್ ಪರಮಾತ್ಮ ಮೂವಿಯಲ್ಲಿ ನೀವು ನೋಡಿರ್ಬೋದು. ನಾವೀಗ ಫೋರ್ಟ್ ಎಂಟರ್ ಆಗ್ತಾ ಇದೀವಿ. ಇದೇ ಫೋರ್ಟು, ಬನ್ನಿ ನೋಡೋಣ. ಈ ಫೋರ್ಟ್ ಬಂದು ಸ್ಟಾರ್ ಶೇಪಲ್ಲಿ ಕಟ್ಟಿದ್ದಾರೆ, ಆದರೆ ನಮ್ಗೆ ಇಲ್ಲಿಂದ ಕಾಣಲ್ಲ, ಮೇಲಿಂದ ನೋಡಿದ್ರೆ ಕಾಣುತ್ತೆ. ಸೊ ಈ ಫೋರ್ಟ್ನ ಕಟ್ಸಿರೋದು ಟಿಪ್ಪು ಸುಲ್ತಾನ್. ಸುತ್ತಮುತ್ತಲೂ ಇರೋವಂತಹ ಪ್ಲೇಸ್ನ ಕಾಪಾಡೋಕ್ಕೋಸ್ಕರ ಬ್ರಿಟಿಷರಿಂದ ಈ ಒಂದು ಫೋರ್ಟ್ನ ಕಟ್ಸಿರ್ತಾರೆ. ಇದನ್ನು ಮೇನ್ ಯೂಸೇಜ್ ವೆಪನ್ ಸ್ಟೋರೇಜ್ ಹಾಗೂ ಟ್ರೈನಿಂಗ್ಗೆ ಯೂಸ್ ಮಾಡಿರ್ತಾರೆ. ಅಂದರೆ ಮಿಲಿಟ್ರಿ ಟ್ರೈನಿಂಗ್, ಸೋಲ್ಜರ್ಸ್ಗೆ ಟ್ರೈನಿಂಗ್ ಕೊಡೋದಕ್ಕೆ. ಈ ಫೋರ್ಟಿಂದ ವ್ಯೂ ನೋಡಿದ್ರೆ ಸುತ್ತಲೂ ನಮಗೆ ಕಾಡೇ ಕಾಣುತ್ತೆ. ಆ್ಯಂಡ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಯಾವ ಕಡೆ ನೋಡಿದ್ರೂ ಅಲ್ಲಿ ನಮಗೆ ಕಾಣೋ ಅಂಥದ್ದು ಬರೀ ಟ್ರೀಸ್, ಫಾರೆಸ್ಟ್ ಹಾಗೂ ಕಾಡುಗಳು ಅಷ್ಟೆ. ನಾವೀಗ ಬಂದಿರೋದು ದ ಫೇಮಸ್ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ. ಇದು ಸಕಲೇಶ್ಪುರದಿಂದ ಒಂದು 30-35 ಕಿಲೋಮೀಟರ್ಸ್ ಬೆಟ್ಟದ ಮೇಲೆ ಬರಬೇಕು. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಜನ. ಸಕಲೇಶ್ಪುರಕ್ಕೆ ಬಂದವರಂತೂ ಇದನ್ನು ಮಿಸ್ ಮಾಡೋದೇ ಇಲ್ಲ. ಇದು ಯಾವಾಗ ಫೇಮಸ್ ಆಯಿತು ಅಂದರೆ ಲವ್ ಮಾಕ್ಟೈಲ್ ಮೂವಿಯಿಂದ. ಇದಕ್ಕೂ ಒಂದು ಹಿಸ್ಟ್ರಿ ಇದೆ. ಒಬ್ಬ ಸೇಜ್ ಅಂದರೆ ಒಬ್ಬ ಋಷಿ, ಮಾಂಡವ್ಯ ಅನ್ನೋ ಒಂದು ಋಷಿ ಈ ಒಂದು ದೇವಸ್ಥಾನನ ಕಟ್ಟಿದ್ದು. ಇಲ್ಲಿರೋ ಅಂತಹ ದೇವರು ಭೈರವೇಶ್ವರ ಅಂದರೆ ಶಿವ. ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟಾಗಿ ಮಂಜಿತ್ತು. ಆಮೇಲೆ ಮಂಜೆಲ್ಲ ಹೋಗಿ ಆ ಗ್ರೀನರಿ ಕೂಡ ನೋಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಈ ಒಂದು ಪ್ಲೇಸ್ ಮಾತ್ರ. ನಾವೀಗ ಹೋಗ್ತಾ ಇದ್ದೀವಿ ಅಬ್ಬಿ ಫಾಲ್ಸ್. ಮಳೆನಂತೂ ಎಷ್ಟು ಜನ ಬಂದಿದ್ದಾರೆ, ಡೈರೆಕ್ಟ್ ಮೆಚ್ಬೇಕು, ನಮ್ಮಬೇಕು ಮೆಚ್ಬೇಕು. ಯಾಕಂದರೆ ಈ ಮಳೆ ನಾವೆಲ್ಲ ಬಂದಿದ್ದೀವಲ್ಲ. ನೋಡಿದ್ರಲ್ಲ ಜೀವನ್ ಹೋಮ್ ಸ್ಟೇ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಸುಮ್ಮನೆ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವ್ರದ್ದು ಆರ್ಗ್ಯಾನಿಕ್ ಫಾರ್ಮ್ ಇದೆ. ಕೃಷ್ಣನ್ ಕರ್ಕೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಕರ್ಕೊಬರೋಕ್ಕಾಗಲ್ಲ, ನಾವು ಇನ್ನೂ ಚಿಕ್ಕವನಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಇಲ್ಲಿ ನಮಗೆ ಕೃಷ್ಣ ಇದ್ದಾನೆ, ಬನ್ನಿ ಅವನ್ನ ಮಾತಾಡ್ಸೋಣ. ಹಾಯ್, ನಿದ್ದೆ ಮಾಡ್ತಿದ್ದೀಯಾ ಕೃಷ್ಣ? ಬೈಲಿ ಕೃಷ್ಣ, ಬೈಲಿ ಕೃಷ್ಣ.